Hey guys, I'm back with a new video. Hope you all are doing great. ಇವತ್ತಿನ ವಿಡಿಯೋದಲ್ಲಿ ವಿವ್ಯಾಪ್ ಇಂಡಿಕೇಟರ್ ಅಂದರೆ ಏನು ಮತ್ತು ಇದನ್ನು ಹೇಗೆ ಯೂಸ್ ಮಾಡೋದು ಅಂತ ನೋಡೋಣ. ನಾನು ಎಕ್ಸಾಂಪಲ್ಗೋಸ್ಕರ ITC ಸ್ಟಾಕ್ನ ತೊಗೊಂಡಿರ್ತೀನಿ ಮತ್ತು ಇಲ್ಲಿ ವಿವ್ಯಾಪ್ ಇಂಡಿಕೇಟರ್ನ ಹೇಗೆ ಆ್ಯಡ್ ಮಾಡ್ಕೊಳೋದು ಅಂದರೆ ಸ್ಟಡೀಸ್ಗೆ ಹೋಗಿ ವಿವ್ಯಾಪ್ ಅಂತ ಟೈಪ್ ಮಾಡಿದ್ರೆ ಸಾಕು. ಇಲ್ಲಿ ವಿವ್ಯಾಪ್ ಇಂಡಿಕೇಟರ್ ಬರುತ್ತೆ. ಇಲ್ಲಿ ನಾವು ನೋಡೋದಾದರೆ ಇಲ್ಲಿ ರೆಡ್ ಬೈ ಡಿಫಾಲ್ಟ್ ಇದು ರೆಡ್ ಕಲರ್ ಇರುತ್ತೆ. ನನ್ನ ವಿಸಿಬಿಲಿಟಿ ಚೆನ್ನಾಗಿರಲಿ ಅಂತ ನಾನು ಬ್ಲ್ಯಾಕ್ ಕಲರ್ಗೆ ಇದನ್ನ ಚೇಂಜ್ ಮಾಡ್ಕೊತಾ ಇರ್ತೀನಿ. ಆ್ಯಂಡ್ ಸೆಟ್ಟಿಂಗ್ಸಲ್ಲಿ ನಾವು ಯಾವುದೇ ತರಹದ ಸೆಟ್ಟಿಂಗ್ಸ್ ನಾವಿಲ್ಲಿ ಮಾಡುವಂತಿಲ್ಲ. ವಿವ್ಯಾಪ್ ಇಂಡಿಕೇಟರ್ ಬೈ ಡಿಫಾಲ್ಟ್ ಇದನ್ನು ಹಾಗೆ ಇಟ್ಕೊಳ್ಬೇಕಾಗುತ್ತೆ. ಸೊ ಇಲ್ಲಿ ವಿವ್ಯಾಪ್ ಇಂಡಿಕೇಟರ್ ಹೇಗೆ ವರ್ಕ್ ಆಗುತ್ತೆ ಅಂದರೆ ನಾನು ಆಲ್ರೆಡಿ ಹೇಳಿದ್ದೀನಿ, ಇದು ವಾಲ್ಯೂಮ್ ಬೇಸ್ ಮೇಲೆ ವರ್ಕ್ ಆಗುತ್ತೆ, ವಾಲ್ಯೂಮ್ ಮತ್ತು ಪ್ರೈಸ್ ಮೇಲೆ. ಸೊ ಈ ವಿವ್ಯಾಪ್ ಇಂಡಿಕೇಟರ್ನ ಹೇಗೆ ಯೂಸ್ ಮಾಡೋದು ಅಂತ ಹೇಳಿದರೆ, ಸೊ ಈ ಬ್ಲ್ಯಾಕ್ ಲೈನ್ ಕಾಣಿಸ್ತಾ ಇದೆಯಲ್ವಾ, ಇದು ವಿವ್ಯಾಪ್ ಇಂಡಿಕೇಟರ್. ಸೊ ನಾವು ಫ್ಲಾಟ್ ಮಾಡಿದ್ಮೇಲೆ ಇದನ್ನು ಫಸ್ಟ್ ಅಂದರೆ 5th of April ಮಾರ್ಕೆಟ್ ಇಲ್ಲಿ ಓಪನ್ ಆಗಿರುತ್ತೆ. ಫಸ್ಟ್ 1, 2 or 3 ಕ್ಯಾಂಡಲ್ಸ್ ನಾವು ಯಾವುದೇ ರೀತಿ ಟ್ರೇಡ್ ಮಾಡಬಾರ್ದು, ಅಂದರೆ 15 minutes ವೆಯ್ಟ್ ಮಾಡಬೇಕಾಗುತ್ತೆ. ನಮಗೇನಾದರೂ ಬಿಫೋರ್ ಓನ್ಲಿ ಅಂದರೆ ಫಸ್ಟ್ ಕ್ಯಾಂಡಲ್ ಅಂತೂ ಟ್ರೇಡ್ ಮಾಡಲೇಬಾರ್ದು, ಯಾಕೆಂದರೆ ವೊಲಟೈಲಿಟಿ ತುಂಬ ಇರುತ್ತೆ. ಸೆಕೆಂಡ್ ಕ್ಯಾಂಡಲ್ ಆ್ಯಂಡ್ ಥರ್ಡ್ ಕ್ಯಾಂಡಲ್ ರಿಸ್ಕ್ ತಗೊಂಡು ಮಾಡೋಂಗಿದ್ರೆ ಮಾಡ್ಬೋದು. ಸೊ ಸೆಕೆಂಡ್ ಕ್ಯಾಂಡಲ್ ನೋಡಿ ಇಲ್ಲಿ, ಸೊ ಲಾಂಗ್ ವೀಕ್ ಕೆಳಗೆ ಫಾರ್ಮ್ ಆಗಿದೆ ಮತ್ತು ಬಾಡಿ ತುಂಬ ಚಿಕ್ಕದಾಗಿದೆ. ಥರ್ಡ್ ಕ್ಯಾಂಡಲ್ ಡೋಜಿ ಫಾರ್ಮೇಷನ್ ಆಗಿದೆ. ಇದು ಕನ್ಫರ್ಮೇಷನ್ ಮಾರ್ಕೆಟ್ ಡೌನ್ ಟ್ರೆಂಡ್ ಇರೋದು ರಿವರ್ಸ್ ಆಗೋ ಚಾನ್ಸಸ್ ಇಲ್ಲಿರುತ್ತೆ ಅಂತ ನೋಡಿ. ಇಲ್ಲಿಂದ ಇಲ್ಲಿಗೆ ಡೌನ್ ಟ್ರೆಂಡ್ ಇದೆ ಮತ್ತು ಇಲ್ಲಿ ರಿವರ್ಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ. ಸೊ ನಾವಿಲ್ಲಿ 4th ಕ್ಯಾಂಡಲ್ ಹತ್ರ ಎಂಟ್ರಿ ಕೊಡಬೇಕು, ಅಥವಾ 4th ಕ್ಯಾಂಡಲ್ ಕನ್ಫರ್ಮೇಷನ್ ಕ್ಯಾಂಡಲ್ ಆಗಿದ್ದು 5th ಕ್ಯಾಂಡಲ್ ಹತ್ರ ಸಹ ನಾವು ಎಂಟ್ರಿಯನ್ನು ಕೊಡ್ಬೋದಾಗಿರುತ್ತೆ. ಇಲ್ಲಿ ಎಂಟ್ರಿ ಕೊಟ್ಟರೆ ಓವರ್ ಆಲ್ ಅಂದರೆ ಅವತ್ತಿನ ದಿನ ಪೂರ್ತಿ ಇದು ಹೈಯಲ್ಲೇ ಇದೆ, ಅಂದರೆ ಹೈಯರ್ ಹೈಸ್ ಫಾರ್ಮೇಷನಲ್ಲೇ ಇದೆ, ಅಪ್ ಟ್ರೆಂಡಲ್ಲೇ ಇದೆ. ಸೊ ಈ ರೀತಿ ನಾವು ಟ್ರೇಡ್ ಮಾಡ್ಬೋದಾಗಿರುತ್ತೆ. ಸೊ ಇದೇ ರೀತಿ ಬ್ಯಾಕ್ ಟೆಸ್ಟ್ ಮಾಡಿ ನೋಡೋದಾದರೆ ಓಕೆ, ಇಲ್ಲಿ ಅಂದರೆ 4th of April ಮಾರ್ಕೆಟ್ ಓಕೆ ಈ ಕ್ಯಾಂಡಲ್ ಹತ್ರ ಓಪನ್ ಆಗಿದೆ. ನಾನು ಆಲ್ರೆಡಿ ಹೇಳಿದ್ದೀನಿ, ಫಸ್ಟ್ ಕ್ಯಾಂಡಲ್ ತುಂಬ ವಾಲಟೈಲಿಟಿ ಇರೋದ್ರಿಂದ ನಾವು ಯಾವುದೇ ರೀತಿ ಟ್ರೇಡ್ನ ತೊಗೊಳ್ಬಾರ್ದು ಇಲ್ಲಿ. ಸೊ ಲಾಂಗ್ ಬಾಡಿ ಫಾರ್ಮೇಷನ್ ಇಲ್ಲಾಗಿದೆ. ಸೊ ಸೆಕೆಂಡ್ ಕ್ಯಾಂಡಲ್ ಕ್ಲಿಯರ್ ಬ್ರೇಕ್ ಡೌನ್ ಇಲ್ಲಾಗಿದೆ ನೋಡಿ. ಆ್ಯಂಡ್ ಥರ್ಡ್ ಕ್ಯಾಂಡಲ್ ಹತ್ರ ನಾವು ಎಂಟ್ರಿ ತೊಗೊಳ್ಬೋದು. ಆ್ಯಂಡ್ 5th ಕ್ಯಾಂಡಲ್ ಅಗೇನ್ ಮೇಲೆ ಹೋಗಿ ಲಾಂಗ್ ವೀಕ್ ಫಾರ್ಮೇಷನ್ ಆಗಿ ಡೌನ್ ಬಂದಿದೆ. ನಾವು ಇಲ್ಲಿ ಸಹ ಕ್ಲಿಯರ್ ಕ್ಯಾಂಡಲ್ ದಟ್ ಶೋಸ್ ಮಾರ್ಕೆಟ್ ವಿಲ್ ಗೋ ಡೌನ್, ಅಂದರೆ ಮಾರ್ಕೆಟ್ ಇಲ್ಲಿಂದ ಡೌನ್ಗೆ ಹೋಗುತ್ತೆ ಅಂತ ನಾವಿಲ್ಲಿ ಡಿಸೈಡ್ ಆಗ್ಬೋದು, ಅಂದರೆ ಇದು ಕನ್ಫರ್ಮೇಷನ್ ಕ್ಯಾಂಡಲ್ ಆಗಿರುತ್ತೆ. ಸೊ ನೋಡಿ, ಪ್ರಾಫಿಟ್ 1%, 1.5% ಆರಾಮ್ಸೆ ಇಲ್ಲಿ ನಾವು ಬುಕ್ ಮಾಡ್ಕೊಬೋದಾಗಿರುತ್ತೆ. ಇದು ತುಂಬ ಬೇಸಿಕ್ ಇಂಡಿಕೇಟರ್ ಆ್ಯಂಡ್ ಇದು ಪ್ರೋಸೆಸ್ನ ಫಾಲೋ ಆದರೆ ಇದು ತುಂಬ ಚೆನ್ನಾಗಿ ರಿಸಲ್ಟ್ನ ಕೊಡುತ್ತೆ. ಆ್ಯಂಡ್ ಅಗೈನ್ ಥರ್ಡ್ ನೋಡಿ, ಇಲ್ಲಿ April 3rd ಇಲ್ಲಿ ಮಾರ್ಕೆಟ್ ಇಲ್ಲಿ ಓಪನ್ ಆಗಿದೆ, ಲಾಂಗ್ ಬಾಡಿ ಫಾರ್ಮ್ ಆಗಿದೆ, ಸ್ವಲ್ಪ ರಿಜೆಕ್ಷನ್ ಸಹ ಇದೆ. ಸೊ ಇದು ಕ್ಲಿಯರ್ ಇಂಡಿಕೇಶನ್, ಅಂದರೆ ಫಸ್ಟ್ ಕ್ಯಾಂಡಲ್ ನಾವು ಟ್ರೇಡ್ ಮಾಡೋಕ್ಕೆ ಹೋಗ್ಲಲ್ಲ. ಸೊ ಸೆಕೆಂಡ್ ಕ್ಯಾಂಡಲ್ ಈ ವಿವ್ಯಾಪ್ ಇಂಡಿಕೇಟರ್ನ ಬಿಟ್ಟು ಕೆಳಗೆ ಓಪನ್ ಆಗಿದೆ, ನಮಗೆ ಎಂಟ್ರಿ ಕ್ಯಾಂಡಲ್ ಇಲ್ಲೇ ಆಗಿರುತ್ತೆ. ಸೊ 0.5 to 1% ಇಲ್ಲೂ ಸಹ ನಾವು ಬುಕ್ ಮಾಡ್ಕೊಬೋದು. ಸೊ ಸ್ಟಾಪ್ ಲಾಸ್ ಏನು, ಈಗ ಇನ್ ಕೇಸ್ ನಾವು ಇಲ್ಲೇನಾದರೂ ಎಂಟ್ರಿ ಆಗಿದ್ರೆ ಪ್ರಾಫಿಟ್ ಇಲ್ಲಿ ಬುಕ್ ಮಾಡ್ಕೊಬೋದು. ಬೈ ಚಾನ್ಸ್ ಇಲ್ಲಿ ನಾವು ಪ್ರಾಫಿಟ್ ಬುಕ್ ಮಾಡ್ಕೊಳೋದು ಮಿಸ್ ಆಯಿತು ಅಂತ ಹೇಳಿದ್ರೆ ನಮ್ಮ ಸ್ಟಾಪ್ ಲಾಸ್ ನಿಯರ್ ಬೈ, ಅಂದರೆ ನಾವು ಎಲ್ಲಿ ಬೈ ಮಾಡಿರ್ತೀರೋ ಅಲ್ಲೇ ನಾವು ಸ್ಟಾಪ್ ಲಾಸ್ನ ಇಲ್ಲಿ ಬುಕ್ ಮಾಡ್ಕೊಬೋದಾಗಿರುತ್ತೆ. ಸೊ ಈ ರೀತಿ ಟ್ರೇಡ್ ಮಾಡೋದ್ರಿಂದ ನಮಗೆ ತುಂಬಾ ಪ್ರಾಫಿಟ್ ಮಾಡ್ಕೊಬೋದು. ಸೊ ದಿಸ್ ಈಸ್ ಓನ್ಲಿ ಪಾರ್ಟ್ 1. ಇದು ಓನ್ಲಿ ಬಿಗಿನರ್ಸ್ಗೋಸ್ಕರ ನಾನು ಈ ವಿಡಿಯೋ ಮಾಡಿರ್ತೀನಿ. ಆ್ಯಂಡ್ ಪಾರ್ಟ್ 2 ವಿಲ್ ಬಿ ನೆಕ್ಸ್ಟ್ ವಿಡಿಯೋಲ್ಲಿ ನನ್ನ ಪಾರ್ಟ್ 2 ಇರುತ್ತೆ. ಆ ಪಾರ್ಟ್ 2 ಅಲ್ಲಿ ಏನಿರುತ್ತೆ ಅಂದರೆ ಈ ಇಂಡಿಕೇಟರ್ ಜೊತೆ ಅಡಿಷ್ನಲ್ ಆಗಿ ಬೇರೆ ಇಂಡಿಕೇಟರ್ನ ಯೂಸ್ ಮಾಡಿಕೊಂಡು ಹೇಗೆ ಟ್ರೇಡ್ ಮಾಡ್ಬೋದು ಅಂತ ನನ್ನ ನೆಕ್ಸ್ಟ್ ವಿಡಿಯೋಲಿ ಇರುತ್ತೆ. ಸೊ ಥ್ಯಾಂಕ್ ಯು ವೆರಿ ಮಚ್ ಗೈಸ್.